ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಜೈಲಿನಿಂದ ಹೊರಗೆ ಬರ್ತಾ ಇದ್ದ ಹಾಗೆ ರಾಜಕೀಯ ಲೆಕ್ಕಾಚಾರಗಳು ಕೂಡ ಸಾಕಷ್ಟು ರೀತಿಯಲ್ಲಿ ವರ್ಕೌಟ್ ಆಗುತ್ತಾ ಜೆಡಿಎಸ್ಗೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಹಲವು ರಾಜಕೀಯ ಆಟ ದಾಳವನ್ನ ಉರುಳಿಸೋದಕ್ಕೆ ಜೆಡಿಎಸ್ನವರು ತೀರ್ಮಾನವನ್ನ ಮಾಡಿದ್ದಾರಾ ಅನ್ನೋದು ಪ್ರಶ್ನೆ. ಜೈಲಿಂದ ಬಂದ ಬಳಿಕ ಕುಮಾರಸ್ವಾಮಿ ಅವರ ಅಸಲಿ ಆಟ ಶುರುವಾಗಲಿದೆಯಾ ಅನ್ನೋ ಪ್ರಶ್ನೆ ಇದೆ. ರೇವಣ್ಣ ಬಂಧನದ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ರು. ಹಾಗಾದ್ರೆ ರೇವಣ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಿ ಎಚ್.ಡಿ.ಕೆ ಸಮರವನ್ನ ಸಾರ್ತಾರ ಮಾಡಿದವರ ವಿರುದ್ಧ ಅನ್ನೋದು ಪ್ರಶ್ನೆ. ಪೆನ್ ಡ್ರೈವ್ ಲೀಕ್ ಹಿಂದೆ ಡಿಸಿಎಂ ಡಿ.ಕೆ ಶಿವಕುಮಾರ್ ಕಾರಣ ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳ್ತಾ ಇದ್ರು. ರೇವಣ್ಣ ಬಂಧನದ ಹಿಂದೆ ರಾಜಕೀಯ ದ್ವೇಷ ಕಾರಣ, ಉದ್ದೇಶಪೂರ್ವಕವಾಗಿ ರೇವಣ್ಣ ಬಂಧನ ಮಾಡಲಾಗಿದೆ. ರಾಜಕೀಯವಾಗಿ ಷಡ್ಯಂತ್ರ ಮಾಡಿದವರ ವಿರುದ್ಧ ಸುಮ್ಮನೆ ಇರಲ್ಲ ಅಂತ ಎಚ್ಚರಿಕೆ ನೀಡುವ ಮೂಲಕ ನೇರವಾಗಿ ಡಿ.ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಪ್ರಜ್ವಲ್ ಕೇಸ್ನಲ್ಲಿ ಸಮರ್ಥನೆ ಮಾಡೋದಿಲ್ಲ, ಆದರೆ ರೇವಣ್ಣ ಕೇಸ್ನಲ್ಲಿ ಯಾರನ್ನೂ ಬಿಡಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರು. ಈಗ ರಾಜಕೀಯ ಸೇಡಿಗೆ ಮುಯ್ಯಿಗೆ ಮುಯ್ಯಿ ತೀರಿಸಿಕೊಳ್ತಾರ ಕುಮಾರಸ್ವಾಮಿ. ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಎಂಬ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ರು. ಷಡ್ಯಂತ್ರ ಮಾಡಿರೋರ ವಿರುದ್ಧ ಗೇಮ್ ಶುರು ಮಾಡ್ತಾರಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಸೊ ರಾಜಕೀಯ ಬ್ಯಾಟಲ್ ಕುಮಾರಸ್ವಾಮಿ ಅವರದ್ದು ಹೇಗಿರುತ್ತೆ ಅನ್ನೋದೇ ಈ ಕ್ಷಣಕ್ಕೆ ಮನೆ ಮಾಡಿರುವಂತಹ ಕುತೂಹಲ. ಪ್ರಧಾನಿಗೆ 5 ದಿವಸದ ಮುಂಚೆ ಈ ಪೆನ್ ಡ್ರೈವ್ ಏನ್ ಬಿಟ್ಟಿದ್ದಾರೆ ಮಹಾನ್ ನಾಯಕರು ಅದರ ಮೇಲೆ ಸಾರ್ವಜನಿಕರಿಂದ ಪ್ರತಿಭಟನೆ ವ್ಯಕ್ತವಾಗಲಿಲ್ಲ. ಅದರ ಬಗ್ಗೆ ಚರ್ಚೆಗಳು ಪ್ರಾರಂಭ ಮಾಡಿಸಿದ್ರು. ಚುನಾವಣೆಯಲ್ಲಿ ನಮ್ಮ ಮೈತ್ರಿ ಸರ್ಕಾರಕ್ಕೆ ಸೋಲ್ ತರಬೇಕು ಅನ್ನೋದಕ್ಕೆ ಪಾಪ ಕುತಂತ್ರ ನಡೆಸಿದ್ದಾರೆ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಇವತ್ತಿಂದನೇ ಅಲ್ಲ, ಬಹಳ ವರ್ಷದಿಂದ ಅವರು ಅವ್ರ ಕುಟುಂಬದವರು ನನ್ನ ನೆನೆಸ್ಕೊಳ್ಳೇಬೇಕು. ಅವ್ರು ನೆನೆಸ್ಕೊಳ್ಳಿಲ್ಲ ಅಂದ್ರೆ ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ, ಅವ್ರಿಗೆ ಪೂರ್ತಿನೂ ಬರೋದಿಲ್ಲ. ಸೊ ಎಲ್ಲ ಅವ್ರಿಗೆ ನಾನು ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರ ತೆಗೆದುಕೊಳ್ಳುತ್ತೆ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ಯಾವ ನಾಯಕ ಅಂತಾರೆ ಹೇಳಿ ಮಾತಾಡ್ತೀನಿ, ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು. ಯಾವ ನಾಯಕ ಅಂತಾರೆ ಹೇಳಿ ಮಾತಾಡ್ತೀನಿ, ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ. ಅಷ್ಟು ಸುಲಭವಾಗಿ ನಮ್ಮನ್ನು ನನ್ನನ್ನು ಕೆಣಕವ್ರೆ. ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತು. ಇದೆಲ್ಲ ಭಾಳ ನೋಡಿದ್ದೀನಿ. ಅವನು ಎಲ್ಲವನೇ ಅಂತ ಮೊದಲು ಹುಡುಕೊಳ್ಳಿ ಆ ಕಾರ್ತಿಕ್ನ. ನಮ್ಮ ಕುಟುಂಬ ಅಂತಕ್ಕಂಥದ್ದು ಕುಟುಂಬ ರೇವಣ್ಣ ಅವರ ಕುಟುಂಬದಲ್ಲಿ ಈ ವಿಷಯವನ್ನು ಕೆದಕಿದ್ದಾರೆ. ಇದರ ಬಗ್ಗೆ ನಾನು ಪಕ್ಷದ ಅಧ್ಯಕ್ಷನಾಗಿ, ಜನತಾದಳದ ಪಕ್ಷದ ಅಧ್ಯಕ್ಷನಾಗಿ ಏನೇನು ನಡೆದಿದೆ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ, ಇದು ಎಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಅವ್ರದ್ದು ಮಾತು ನಾನು ನೋಡಿದ್ದೀನಿ. ನನ್ನ ಮಗ ಬೇರೆ ಅಲ್ಲ, ಪ್ರಜ್ವಲ್ ಬೇರೆ ಅಲ್ಲ ಅಂತ ಹೇಳಿದ್ದಾರೆ. ತಪ್ಪೇನಿಲ್ಲ, ಇರೋದು ಸತ್ಯನೇ. ಒಂದು ಕುಡಿ ಒಂದು ಕುಟುಂಬ. ಟಿವಿಯವ್ರು ಹೇಳ್ತಾ ಇದ್ರು ನೂಲ್ನಂತೆ ಸೀರೆ ಅಂತ. ಸೊ ಅದೇನು ನಾನು ತಪ್ಪು ಅಂತ ಹೇಳೋದಿಲ್ಲ. ಈಗ ಯಾಕೆ ಡಿಸ್ಟೆನ್ಸು? ಅದೇ ತಾವು ಟಿವಿಯವ್ರು ತೋರಿಸಿದ್ರಿ ಪಕ್ಕದಲ್ಲಿ, ನನ್ನ ಮಗ ಬೇರೆ ಇಲ್ಲ, ಈ ಮಗ ಬೇರೆ ಇಲ್ಲ. ಒಪ್ಕೊ. ನೀನು ಯಾಕೆ ಜಾರ್ಕೋತಾ ಇದೆಯಾ ಮಿಸ್ಟರ್ ಕುಮಾರಸ್ವಾಮಿ? ನೀನು ಯಾಕೆ ಜಾರ್ಕೋತಾ ಇದೆಯಾ? ನಿನ್ನ ಕುಟುಂಬ ಅಲ್ಲ ಅಂತ, ಹೆಂಗ್ ಕುಟುಂಬ ಅಲ್ಲ ಅಂತ ಹೇಳೋಕ್ಕಾಗ್ತದೆ? ನೀನು ಯಾರು ದಡ್ರ? ಹಳ್ಳಿ ಜನ ನಾಗರಿಕರು ದಡ್ರ? ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ, ಆ ಕಡೆ ಡೆಪ್ಟಿ CM, ಈ ಕಡೆ CM ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಂತೂ ಆರ್ಥಿಕ ನೆರವು ಕೊಡ್ತಾರಂತೆ. ಕೂತ್ಕೊಂಡು ಟಿಕ್ ಮಾಡಿದ್ಯಾರು ಸುರ್ಜೇವಾಲಾ? ಯಾರ್ಯಾರು ಫೋಟೋ ಬಿಡಬೇಕು ಅಂತ? ಮಿಸ್ಟರ್ ಸುರ್ಜೇವಾಲಾ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಮಕ್ಳು ಫೋಟೋ ಬಿಡಬೇಕು, ಎರಡನೇದು ಯಾವ ಥರ ಬಿಡಬೇಕು ಅಂತ ಟಿಕ್ ಆಗ್ದಲ್ಲಪ್ಪ. ನೀನು ಆರ್ಥಿಕ ನೆರವು ಕೊಡೋಣ ನೀನು ಸುರ್ಜೇವಾಲಾ? ನಿನಗೆ ಯಾವ ಜವಾಬ್ದಾರಿ? ನೀನು ಸರ್ಕಾರದಿಂದ ನೀವೇ ಕೊಡ್ತೀರಿ? ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು. ನೀವು ಅನೌನ್ಸ್ ಮಾಡೋಕ್ಕಾಯ್ತದ? ಅಲ್ಲೆಲ್ಲ ಕೋಲಾರದಲ್ಲಿ ಹೇಳ್ಕೊಂಡಿದ್ದೀರಿ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರನ್ನ ಜೈಲಿಗೆ ಹೋಗಿದ್ದ ವಿಚಾರವನ್ನೇ ದಾಳವಾಗಿ ಬಳಸಿಕೊಳ್ಳೋದಕ್ಕೆ ಜೆಡಿಎಸ್ ಈಗಾಗಲೇ ತಯಾರಿ ಹೇಗೆ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಸೊ ಒಂದು ಸಿಂಪತಿ ಕಾರ್ಡನ್ನ ಪ್ಲೇ ಮಾಡೋದಕ್ಕೆ ಮುಂದಾಗೋ ಸಾಧ್ಯತೆ ಇದೆ. ಒಕ್ಕಲಿಗ ಸಮುದಾಯದ ನಡುವೆ ರೇವಣ್ಣರನ್ನ ಜೈಲಿಗೆ ಹಾಕಿದ್ರು ಎಂಬುದನ್ನೇ ಸಿಂಪತಿ ಕಾರ್ಡ್ ಆಗಿ ಪ್ಲೇ ಮಾಡೋದಕ್ಕೆ ಮುಂದಾಗುವ ನಿರೀಕ್ಷೆ ಇದೆ. ಪ್ರಜ್ವಲ್ ಪ್ರಕರಣದ ಬಗ್ಗೆ ನಾನು ಮಾತಾಡಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ. ಆದರೆ ರೇವಣ್ಣ ಏನು ತಪ್ಪು ಮಾಡಿದ್ರು, ಅವರನ್ನ ಯಾಕೆ ರಾಜಕೀಯ ದ್ವೇಷದಿಂದ ಜೈಲಿಗೆ ಹಾಕಲಾಗಿತ್ತು, ಇದು ಒಕ್ಕಲಿಗ ನಾಯಕತ್ವಕ್ಕಾಗಿ ನಡೆದಂತಹ ಕುತಂತ್ರ ಅಂತ ಕುಮಾರಸ್ವಾಮಿ ಅವರು ಸಿಂಪತಿ ಕಾರ್ಡ್ ಪ್ಲೇ ಮಾಡೋದಕ್ಕೆ ಬೇಕಾಗಿರುವ ರಂಗಮಂಟಪ ಸಿದ್ಧವಾಗ್ತಾ ಇದೆ ಎನ್ನಲಾಗಿದೆ. ಹಳೆ ಮೈಸೂರು ಭಾಗದ ಒಕ್ಕಲಿಗ ಬೆಲ್ಟ್ನಲ್ಲಿ ರೇವಣ್ಣ ಸಿಂಪತಿ ಕಾರ್ಡ್ ಪ್ಲೇ ಜೆಡಿಎಸ್ ಪಾಳ್ಯದ ಲೆಕ್ಕಾಚಾರ ಎನ್ನಲಾಗಿದೆ. ರೇವಣ್ಣ ಎಪಿಸೋಡ್ ಈಗ ಜೆಡಿಎಸ್ ಪಾಲಿಗೆ ಹಳೆ ಮೈಸೂರು ಭಾಗದಲ್ಲಿ ಹೊಸ ರಾಜಕೀಯ ಅಸ್ತ್ರವಾಗಿ ಡಿ.ಕೆ ಶಿವಕುಮಾರ್ ವಿರುದ್ಧ ಜಳಪಿಸುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ.